Hello everyone. Here the one question is the height and base radius of a right circular cylinder is 9 centimeter and 6 centimeter respectively. If the base radius becomes half and height increases by 3 centimeter, then which of the following describes the new volume of the cylinder? ಅಂದರೆ the height of and base radius of right circular cylinder. ಇಲ್ಲಿ ಒಂದು ವ್ಯಾಲ್ಯೂಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋ ಒಂದು ಪ್ರಾಬ್ಲಮ್ ಇದು. ವ್ಯಾಲ್ಯೂಮ್ ಸಿಲಿಂಡರ್ದು ವ್ಯಾಲ್ಯೂಮು ನಾವು ಕಂಡುಹಿಡಿಬೇಕಾಗತ್ತೆ. ಕ್ವೆಶನ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಹೈಟ್ ಮತ್ತು ಬೇಸ್ ರೇಡಿಯಸ್ ಯಾವುದಿದೆ, ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಅಂತಂದಾಗ ಈ ಥರ ಬರುತ್ತೆ. ಈ ಥರ ರೈಟ್ ಅಂತಂದರೆ ಪರ್ಪೆಂಡಿಕ್ಯುಲರ್ ಆಗಿ ಬರುತ್ತೆ. ಇಲ್ಲಿ ಎರಡು ಕಂಪ್ಯಾರಿಸನ್ನು ನಾವು ಮಾಡಬೇಕಾಗತ್ತೆ. ಡಿಸ್ಕ್ರೈಬ್ ಅಂತಂದಾಗ ಅದರ ರೇಷಿಯೋ ಕಂಡುಹಿಡಿಬೇಕಾಗತ್ತೆ. ಹೊಸದು ಮತ್ತು ಹಳೆಯದು ರೇಷಿಯೋ ಕಂಡುಹಿಡಿಯೋದೆ ಡಿಸ್ಕ್ರೈಬ್ ಅಂತ ಅರ್ಥ, ರಿಲೇಷನ್ ಅಂತ ಅರ್ಥ. ಇಲ್ಲಿ ಹಳೆಯದು ಒಂದು ಅಳತೆ ಏನು ಕೊಟ್ಟಿದ್ದಾರೆ, 9 ಮತ್ತು 6 ಸೆಂಟಿಮೀಟರು ಆಯಿತಾ. ಅದೇ ಇವಾಗ ಹೊಸದೇನು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಏನು ಚೇಂಜಸ್ ಮಾಡಿದ್ದಾರೆ, ಬೇಸ್ ರೇಡಿಯಸ್ ಬಿಕಮ್ ಹಾಫ್. ಬೇಸ್ ರೇಡಿಯಸ್ ಏನಾಗುತ್ತೆ, ಹಾಫ್, ಅರ್ಧ ಆಗುತ್ತೆ. ಹೈಟ್ ಇನ್ಕ್ರೀಸಸ್ ಬೈ 3 ಸೆಂಟಿಮೀಟರ್, ಹೈಟು 3 ಸೆಂಟಿಮೀಟರ್ ಜಾಸ್ತಿ ಮಾಡಿದಾಗ ಹಳೆದಕ್ಕೂ ಹೊಸದಕ್ಕೂ ಏನು ಡಿಫ್ರೆನ್ಸ್ ಆಗಿದೆ ಅನ್ನೋದನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಆಪ್ಷನ್ನು ದ ನ್ಯೂ ವ್ಯಾಲ್ಯೂಮ್ ವಿಲ್ ಬಿ ಥ್ರೈಸ್ ದ ಒರಿಜಿನಲ್ ವ್ಯಾಲ್ಯೂಮ್ಗಿಂತ ಏನಾಗಿದೆ, ಥ್ರೈಸು 3 ಪಟ್ಟು ಜಾಸ್ತಿ ಆಗಿದೆ ಅಂತ. ದ ನ್ಯೂ ವ್ಯಾಲ್ಯೂಮ್ ವಿಲ್ ಬಿ 1/3 ಆಫ್ ಒರಿಜಿನಲ್ ವ್ಯಾಲ್ಯೂಮ್. ಏನಂತಂದರೆ ಒರಿಜಿನಲ್ ವ್ಯಾಲ್ಯೂಮ್ಗೆ 1/3 ಚೇಂಜಸ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್, ದ ನ್ಯೂ ವ್ಯಾಲ್ಯೂಮ್ ವಿಲ್ ಬಿ ಟ್ವೈಸ್ ದ ಒರಿಜಿನಲ್ ವ್ಯಾಲ್ಯೂಗೆ ಹೊಸದು 2 ಪಟ್ಟು ಜಾಸ್ತಿ ಆಗಿದೆ ಅಂತ ಅರ್ಥ. ನೆಕ್ಸ್ಟ್, ದ ವ್ಯಾಲ್ಯೂಮ್ ವಿಲ್ ಬಿ ಹಾಫ್ ದ ಒರಿಜಿನಲ್ ವ್ಯಾಲ್ಯೂಮ್ಗಿಂತ ಅರ್ಧ ಕಡಿಮೆ ಆಗಿದೆ ಅಂತ ಅರ್ಥ. ಇವು 4 ಆಪ್ಷನ್ ಇದೆ. ಏನು ಬರುತ್ತೆ ಅಂತ ನೋಡ್ತೋಗೋಣ. ಫಸ್ಟು ಫಾರ್ಮುಲಾ ಬರ್ಕೋಬೇಕು. ಏನು, ವ್ಯಾಲ್ಯೂಮ್ ಆಫ್ ದ ಸಿಲಿಂಡರ್ πr²h. ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ, ಯಾಕಂದರೆ ವ್ಯಾಲ್ಯೂಮ್ ಆಗಿರೋದ್ರಿಂದ ನಮಗೆ 3 ಡೈಮೆನ್ಷನ್ ಬರುತ್ತೆ. ಸೊ ಹಾಗಾಗಿ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಫಾರ್ಮುಲಾ ಏನು, πr²h. ಇಲ್ಲಿ ಯೂನಿಟ್ ಏನಾಗುತ್ತೆ, ಸೆಂಟಿಮೀಟರ್ ಕ್ಯೂಬ್ ಯಾಕಾಗುತ್ತೆ ಅಂದರೆ ಅದು ವ್ಯಾಲ್ಯೂಮು 3 ಡೈಮೆನ್ಷನ್ ಜಾಮೆಟ್ರಿಕಲ್ ಫಿಗರ್, ಅದಕ್ಕೆ ಕ್ಯೂಬ್ ಆಗುತ್ತೆ. ಫಸ್ಟ್ ಪಾರ್ಟನ್ನು ಬರ್ಕೊಂಬಿಡೋಣ. ಫಸ್ಟ್ ಪಾರ್ಟ್ ಏನು ಕೇಳಿದ್ದಾರೆ, 6 ಸೆಂಟಿಮೀಟರ್ ಇದೆ, ಹೈಟು 9 ಸೆಂಟಿಮೀಟರ್ ಇದೆ. ಹಾಗಾದರೆ ವ್ಯಾಲ್ಯೂಮ್ ಆಫ್ ದ ಸಿಲಿಂಡರ್ ಎಷ್ಟಾಗಿದೆ ಅಂತ ನೋಡ್ಕೊಂಬಿಡೋಣ. ವ್ಯಾಲ್ಯೂಮ್ 1 πr, ಇಲ್ಲಿ ಜಾಗದಲ್ಲಿ 6 ಅಂತ ಹಾಕ್ಬಿಟ್ಟು ಸ್ಕ್ವೇರ್ ಮಾಡಬೇಕು, 36 ಆಗುತ್ತೆ. 36 × 9 324. ಪೈ ಹಾಗೆ ಇಟ್ಕೊತೀವಿ, ಯೂನಿಟ್ ಬರ್ಕೋಬೇಕು ಸೆಂಟಿಮೀಟರ್ ಕ್ಯೂಬು. ಇದಿಷ್ಟು ಆಯಿತು ಫಸ್ಟು. ಸೆಕೆಂಡು ಹಾಗೆ ಬರಬೇಕು. ಏನಿದೆ ಅಳತೆ 3 ಸೆಂಟಿಮೀಟರ್ ಇದೆ, ಹಾಫ್ ಆಫ್ ದ ಅಂತ ಹೇಳಿದಾಗ 6ಗೆ ಹಾಫ್ ಏನಾಗುತ್ತೆ, ಹಾಗೆ ವ್ಯಾಲ್ಯೂಮಲ್ಲಿ V2 ಕಂಡುಹಿಡಿಬೇಕಾಗತ್ತೆ. ಪೈ 3 3 9, 9 × 12 108. ಪೈ ಹಾಗೆ ಇಟ್ಕೊಬೇಕು, ಸೆಂಟಿಮೀಟರ್ ಕ್ಯೂಬು, ಯೂನಿಟ್ ಬರ್ಕೋಬೇಕು. ಇವಾಗ ಇದು ಕಂಪೇರ್ ಮಾಡಬೇಕಾಗತ್ತಲ್ಲ, ಕಂಪ್ಯಾರಿಸನ್ನು ರೇಷಿಯೋ ತಗೊಳ್ಬೇಕಾಗತ್ತೆ. V2 ಡಿವೈಡೆಡ್ ಬೈ V1 ಹಾಕ್ಕೊಂಡ್ರೆ 108 ಡಿವೈಡೆಡ್ ಬೈ 324. ಅದಕ್ಕೆ ನಮಗೇನಾಗುತ್ತೆ, ನಾವು ಡಿವೈಡ್ ಮಾಡ್ಕೊಂಡು ಹೋದರೆ 1/3 ರೇಷಿಯೋ ಬರುತ್ತೆ. ಹಾಗಾಗಿ ನ್ಯೂ ವ್ಯಾಲ್ಯೂಮ್ ಈಸ್ 1/3 ಆಫ್ ದ ಒರಿಜಿನಲ್ ವ್ಯಾಲ್ಯೂಮ್ ಅಂತಂದು ಕನ್ಕ್ಲೂಷನ್ ಕೊಡಬೇಕಾಗತ್ತೆ. ಹಾಗಾಗಿ ಸೆಕೆಂಡ್ ಆಪ್ಷನ್ ನಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಅರ್ಥ ಆಯ್ತಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.